ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಮ್ಮ ಮನೆಯೊಳಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡ್ರಿ. ಏನಪ್ಪ ಅಂತಂದ್ರೆ, ನಾವು ಹೆಚ್ಚಾಗಿ ಇಷ್ಟಪಡುವಂಥ ಅಪ್ಪು ಸರ್ದು ಬರ್ತಡೇ ಐತಿ. ಸೊ ಅವ್ರಿಗೆ ವಿಶ್ ಹ್ಯಾಪಿ ಬರ್ತಡೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಚಿನ್ನು ನಮ್ಮ ಸುಂದ್ರಿನ ಕೂದಲ ಎಲ್ಲ ಪ್ಯಾಂಟ್ ಮ್ಯಾಗ ಹಚ್ಕೊಂಡ ನೋಡ್ರಿ. ಅದಕ್ಕೆ ಅದು ತೆಗಿಯೋದೈತಿ, ಅದನ್ನ ತೊಗೊಂಡು ತೆಗಿಲಿಕ್ಕತ್ತಾರ. ಇವಾಗ ರೆಡಿ ಆಗಿದ್ದಾರು, ಯಾಕಂದ್ರೆ ಒಂದು ಫಂಕ್ಷನ್ಗೆ ಹೋಗೋದೈತಿ. ನಾನು ಹೋಗಬೇಕಿತ್ತು, ಬಟ್ ಮನ್ಯಾಗ ಭಾಳ ಕೆಲಸ ಐತಿ. ಹೀಗಾಗಿ ನಾನೊಬ್ಳ ಮನ್ಯಾಗದೇನೋ, ಇವರ ರೆಡಿ ಆಗಿದ್ದಾರೆ. ಸೊ ಇನ್ನೇನು ಹೋಗ್ತಾರೋ. ಅವ್ರೇನಾದರೂ ಅಲ್ಲಿ ಹೋದ್ರಂದ್ರೆ ವಿಡಿಯೋ ಮಾಡೋಕೆ ಅವಕಾಶ ಇದ್ರೆ ವಿಡಿಯೋ ಮಾಡ್ಕೊಂಡು ಬಂದ್ರೆ ಅಂದ್ರೆ ನಿಮ್ಗೆ ಅದನ್ನೂ ಕೂಡ ನಾನು ತೋರಿಸ್ತೇನೆ. ಇದೆ ನೋಡ್ರಿ, ಬ್ಯಾಟ್ ಥರ ಐತಿ. ಬಟ್ ಇದು ಸುಂದ್ರಿ ಹೇರ್ಸ್ ಅದು ಏನಾದರೂ ಬಟ್ಟೆಗೆ ಹತ್ತಿದ್ರೆ ತೆಗಿಯೋದು ನೋಡ್ರಿ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಹೆಂಚ್ಕೊಂಡೇನ ನಾನ್ ವೆಜ್ ಮಾಡ್ಬೇಕಂಥೇಳಿ ಇವತ್ತು. ಇಲ್ಲಿ ಕೊಬ್ಬರಿ ಕೂಡ ಎಲ್ಲ ರೆಡಿ ಆಗೈತೆ ನೋಡ್ರಿ, ಕಟ್ ಮಾಡಿದಾನ. ಇಲ್ಲಿ ನಾನ್ ವೆಜ್ ತೊಗೊಂಡು ಬಂದಿದ್ದೀವಿ. ಇವತ್ತು ಸ್ಪೆಷಲ್ ಡೇ ನೋಡ್ರಿ. ಸೊ ಸಂಡೇ ಕೂಡ ಐತಿ, ಸ್ಪೆಷಲ್ ಡೇನೂ ಐತಿ. ಸೊ ಹೀಗಾಗಿ ಇವಾಗ ಮಿಕ್ಸರ್ ಮಾಡ್ಬೇಕಾ. ಇದ್ರಾಗ ಕೊಬ್ಬರಿ, ಕೊತ್ತಂಬರಿ ಮತ್ತು ಟೊಮ್ಯಾಟೊ, ಜೀರಿಗೆ, ಮಸಾಲ ಎಲ್ಲ ಹಾಕಿದ್ದೇನೆ. ಸೊ ಮಿಕ್ಸರ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಸ್ವಲ್ಪ ಚಿಕನ್ ಕೊಟ್ಟೆ ನೋಡ್ರಿ, ತಿನ್ಲಕ್ಕಿ. ಸೊ ಇವಾಗ ನಾನು ಮತ್ತು ಸುಂದ್ರಿ ಇಬ್ಬರೇ ಇರೋದು. ಅಲ್ಲ ಸುಂದ್ರು ನೀನು ಇಬ್ಬರೇ ಇವತ್ತಲ್ಲ, ಇವಾಗ ಸದ್ಯಕ್ಕೆ. ಆಮೇಲೆ ಬರ್ತಾರೆ ಪಪ್ಪ ಮತ್ತು ಚಿನ್ನು. ಅಲ್ಲ ಸುಂದ್ರು, ಈ ಕಡೆ ನೋಡೋ, ನಿಂಗೆ ಆರಾಮಾಗೈತಿ? ನುಸೋದು ಕಡಿಮೆ ಆಗೈತಿ? ಓನಾ? ಏನಾ ಈಗ ತಿಂದಿದ್ದಿಲ್ಲ, ಹೊಟ್ಟೆ ತುಂಬೈತೇನಿಲ್ಲ? ಎಲ್ಲಿ ಹೋಗ್ತಿ ಹಂಗೆ? ಇದ್ರಾಗ ದೊಡ್ಡ ಪಾತ್ರೆ ಒಳಗೆ ಏನಂದ್ರೆ ಸುಕ್ಕ ಮಾಡ್ಬೇಕಂತ ಹೇಳಿದ್ ಮಾಡತ್ತೇನ. ಆಮೇಲೆ ಇದ್ರೊಳಗೆ ಸಿಂಪಲ್ಲಾಗಿ ಅಷ್ಟೇ ಸ್ವಲ್ಪ ಅಂದ್ರೆ ಸ್ವಲ್ಪ ಸಾಂಬಾರು ಮಾಡ್ಬೇಕು ಅಂದ್ಕೊಂಡೇನ, ಅದಕ್ಕೆ ಸ್ವಲ್ಪ ಹಾಕಿದೇನ. ಇವಾಗ ನಾನು ತೋರಿಸ್ತಾ ಇರೋದು ಫಂಕ್ಷನ್ ಹಾಲ್ ನೋಡ್ರಿ. ಏನು ಫಂಕ್ಷನ್ ಅಂತಂದ್ರೆ ಎಂಗೇಜ್ಮೆಂಟ್ ಫಂಕ್ಷನ್. ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ದು ಎಂಗೇಜ್ಮೆಂಟ್ ನಡೀತಾ ಇದೆ. ಇವರೇ ನೋಡ್ರಿ ಜೋಡಿ. ಕಂಗ್ರ್ಯಾಚುಲೇಷನನ್ನು ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ, ಆದರೂ ಕೂಡ ಚೆನ್ನಾಗಿ ಆಗ್ತಾಯಿದೆ ನೋಡ್ರಿ. ಸೊ ಇವರು ಏನಂದರೆ ನಮ್ಮ ಹಳೆ ಒಂದು ವ್ಲಾಗ್ ಒಳಗೆ ಇದ್ದಾರೆ ನೋಡ್ರಿ. ಆ ಅಣ್ಣ ಯಾವುದಂದ್ರೆ ನಮ್ದು ವ್ಯಾಲೆಂಟೈನ್ಸ್ ಡೇ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಆ ಒಂದು ವ್ಲಾಗ್ ಒಳಗೆ ಇವರಿದ್ದಾರೆ. ಹಾಯ್ ಫ್ರೆಂಡ್ಸ್, ಇವಾಗ ಜಸ್ಟ್ ತಲೆ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ. ಎಲ್ಲ ತಲೆ ಬಾಚ್ಕೊಳ್ಳೋಣ. ಸೊ ಎಣ್ಣೆ ಹಚ್ಕೊಳಂಗೆ ಕಾಣತೈತಿ. ಸೊ ಇವಾಗ ಪೂಜೆ ಮಾಡ್ಬೇಕಾ, ಪೂಜೆ ಮಾಡ್ತೇನೆ. ಆಮೇಲೆ ಇವತ್ತು ಸ್ಪೆಷಲ್ ಡೇ ಐತಿ. ಸೊ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಅಪ್ಪು ಅವ್ರ ಬರ್ತಡೇ. ಸೊ ಅಪ್ಪು ಅವ್ರ ಬರ್ತಡೇ ಕೂಡ ಮಾಡೋಣಂತ, ಸ್ಮಾಲಾಗಿ ಸಿಂಪಲ್ಲಾಗಿ ಮಾಡೋಣಂತ ಬನ್ನಿ ಫ್ರೆಂಡ್ಸ್. ಇವಾಗ ನಾನು ಅಪ್ಪು ಸರ್ದ ಬರ್ತಡೇ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಳಕತ್ತೇನೆ ನೋಡ್ರಿ. ಅಪ್ಪು ಸರ್ ಬರ್ತಡೇ ಪ್ರತಿ ವರ್ಷವೂ ಒಂದೇ ರೀತಿ ಮಾಡ್ತೀನಿ ಅಂತ ಹೇಳೋಕ್ಕಾಗಂಗಿಲ್ಲ. ಯಾಕಂದರೆ ಯಾವ್ಯಾವ ವರ್ಷ ಯಾವ್ಯಾವ ರೀತಿ ಸಿಚುವೇಶನ್ ಬರ್ತಾವೆ, ಆ ಒಂದು ಸಿಚುವೇಶನ್ಗೆ ತಕ್ಕಂಗೆ ನಾನು ಬರ್ತಡೇ ಸೆಲೆಬ್ರೇಷನ್ನ ಮಾಡ್ತಾ ಇರ್ತೀನಿ. ಸೊ ಹಳೆ ಒಂದು ಅಂದರೆ ಹೋದ ವರ್ಷದ ವ್ಲಾಗ್ ನೋಡಿರ್ಬೇಕು ನೀವು, ಅದೇ ಬೇರೆ ಇತ್ತು. ಈ ವರ್ಷದ ವ್ಲಾಗಲ್ಲಿ ಸೆಲೆಬ್ರೇಷನ್ನೇ ಬೇರೆ ಇದೆ ಅಂತ ಹೇಳ್ಬೋದು. ನೋಡಿಲ್ಲ ಅಂದರೆ ಬೇಕಾದರೆ ನೋಡ್ಕೊಂಡು ಬರ್ಬೋದು ನೀವು. ಅಪ್ಪು ಸರು ಇವಾಗ ಬದುಕಿದ್ರೆ ಇನ್ನೂ ಜಾಸ್ತಿ ಖುಷಿ ಪಡ್ತಾ ಇದ್ವಿ. ಮತ್ತು ಅನೇಕ ಜನರಿಗೆ ಸಹಾಯ ಆಗ್ತಾಯಿತ್ತು, ಅನೇಕ ಜನರ ಜೀವನ ಉದ್ಧಾರ ಆಗ್ತಾಯಿತ್ತು. ಕಷ್ಟದಲ್ಲಿರುವಂಥ ಹಲವಾರು ಜನರಿಗೆ ಇವರು ಬೆಳಕಾಗ್ತಾಯಿದ್ರು ಅಂತಲೇ ಹೇಳ್ಬಹುದು. ಬಟ್ ಏನು ಮಾಡೋಕ್ಕಾಗ್ತದೆ ಫ್ರೆಂಡ್ಸ್, ಒಳ್ಳೆಯವ್ರಿಗೆ ಕಾಲ ಇಲ್ಲ ಈ ಒಂದು ಭೂಮಿ ಮೇಲೆ ಅಂತ ಹೇಳ್ಬೋದು. ಯಾಕಂದರೆ ಆ ದೇವ್ರಿಗೂ ಕೂಡ ಒಳ್ಳೆಯವ್ರನ್ನ ಇಷ್ಟ ಆಗ್ತಾರಂತ, ಕೆಟ್ಟವ್ರು ಇಷ್ಟ ಆಗಂಗಿಲ್ಲ ಅಂತ. ಒಳ್ಳೆ ಹೂವು ಕೆಟ್ಟ ಹೂವು ಅಂತ ಒಂದು ನೋಡಬೇಕಾದ್ರೆ ಅವ್ರಿಗೆ ಕೆಟ್ಟ ಹೂವನ್ನ ತೆಗೆದಿಟ್ಟು ಒಳ್ಳೆ ಹೂವನ್ನ ಆಯ್ಕೆ ಮಾಡಿಕೊಂಡು ತೊಗೊಂಡು ಹೋಗ್ತಾನೆ ದೇವರು ಅಂತಲೇ ಹೇಳ್ಬೋದು. ಯಾಕಂದ್ರೆ ಎಕ್ಸಾಂಪಲ್ ನಮ್ಗೆ ಇವಾಗ ಕಣ್ಣು ಮುಂದೆನೇ ನಾವು ನೋಡ್ತಾ ಇದ್ದೀವಿ. ಅಪ್ಪು ಸರು ಎಷ್ಟು ಒಳ್ಳೆಯವರಿದ್ರು, ಇವ್ರ ಥರ ಬರೋಕ್ಕೆ ಯಾರು ಸಾಧ್ಯನೇ ಇಲ್ಲ. ಹುಟ್ಟಿಲ್ಲ, ಮುಂದೆನೂ ಹುಟ್ಟೋದಿಲ್ಲ. ಇವರೊಬ್ಬರೇ, ಅಪ್ಪು ಸರ್ ಒಬ್ಬರೇ, ಇವರೇ ಸಾಟಿ ಅಂತಲೇ ಹೇಳ್ಬೋದು.
ಅಂತ ಅನ್ಸೋದೇ ಇಲ್ಲ. ಅದಕ್ಕೋಸ್ಕರ ನಾ ಹಚ್ತಾ ಇರಲಿಲ್ಲ. ನಮ್ಮ ಚಿನ್ನು ಇವತ್ತು ಭಾಳ ಹಠ ಮಾಡ್ಲಿಕ್ಕತ್ತ, ಪೂಜೆ ಮಾಡ್ತೀಮಮ್ಮ ಕುಂಕುಮ ಹಚ್ಚ ಅಂಥೇಳಿ. ಹಿಂಗಾಗಿ ಅವ್ನಿಗೆ ಬೇಜಾರು ಮಾಡಬಾರ್ದು ಅಂಥೇಳಿ ನಾನು ಕುಂಕುಮ ಹಚ್ಚಿದೆ ನೋಡ್ರಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ಎಷ್ಟೋ ವರ್ಷಗಳಿಂದ ಬಾಯ್ಸು RCB ಟೀಮು ನಾವು ಈ ವರ್ಷ ಗೆಲ್ತೀವಿ ಈ ವರ್ಷದ ಕಪ್ ನಮ್ಮದೇ ಅಂತ ಅಂದ್ಕೊಂಡು ಬಂದಿದ್ರು. ಬಟ್ ಆದರೂ ಕೂಡ ಒಂದು ವರ್ಷ ಕೂಡ ಕ್ರಿಕೆಟ್ ಮ್ಯಾಚ್ ಗೆಲ್ಲಕ್ಕಾಗಲೇ ಇಲ್ಲ. ಬಟ್ ಈ ವರ್ಷ ಅಪ್ಪು ಅವರ ಬರ್ತಡೇ ದಿನ ಲೇಡೀಸು ಅಂದರೆ ವುಮೆನ್ಸ್ RCB ಟೀಮು ವಿನ್ ಆಗಿತ್ತು ನೋಡ್ರಿ. ಅಂತೂ ಕೊನೆಗೂ ಕೂಡ ಬಾಯ್ಸ್ ಗೆಲ್ಲದೇ ಇದ್ದರೂ ಕೂಡ ವುಮೆನ್ಸ್ ಅವರು ಗೆದ್ದು ತೋರಿಸಿದ್ದಾರೆ RCB ಮ್ಯಾಚ್ ಅಂತಲೇ ಹೇಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ, ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತ ಹೇಳಿ. ಇವತ್ತು ನಮ್ಮ ಮನೆಯೊಳಗೆ ನಾವು ಅಪ್ಪು ಸರ್ದು ಬರ್ತಡೇ ಮಾಡಿದ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ ಅವರು ಮತ್ತು ಚಿನ್ನು ಹೊರಗಡೆ ಹೋಗಿದ್ರು ಫಂಕ್ಷನ್ಗೆ, ಸೊ ಅಲ್ಲಿ ಹೋಗಿ ಬಂದರು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೇನೆ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೊಳ್ಳೋಣ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.